ಒಂದು ಶಂಕರೆಡ್ಡಿ ಅಂತ. ಓಕೆ, ಹೇಳಿ ಸರ್, ಈ ಬಿಡದಿ ಹೋರಾಟಕ್ಕೆ ಏನು ಹೇಳ್ತೀರಿ? ಸರ್ ಕನ್ನಡ ಬರಲ್ಲ ಸರ್. ಎಲ್ಲಿಂದ ಬಂದಿರೋದು? ಶ್ರೀನಿವಾಸಪುರ. ನೀವು ಕರ್ನಾಟಕದಲ್ಲಿ ತಾನೇ ಇರೋದು? ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಿಲ್ಲ ನೀವು? ತೆಲುಗು 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 ಮಾತಾಡ. ತೆಲುಗುನವರಾ? ಹಾಂ ಸರ್. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದು, ಕರ್ನಾಟಕಕ್ಕೆ ಬಂದು? ಹುಟ್ಟಿಂದ ಇಲ್ಲೇ. ಲಾಸ್ಟ್ ಆಂಧ್ರ ಲಾಸ್ಟ್ ಬಾರ್ಡ್ರ್ ಲಾಸ್ಟ್ ಬಾರ್ಡ್ರ್ ಲಾಸ್ಟ್ ಬಾರ್ಡ್ರು ಆಂಧ್ರ ಬಾರ್ಡ್ರ್. ಆಂಧ್ರ ಬಾರ್ಡ್ರಾ? ಆದರೂ ಕನ್ನಡ ಕಲಿಬೇಕಲ್ವ ಯಜಮಾನ್ರೆ? ನೀವು ರೈತರು, ಶಾಲು ಹಾಕೋ ಬಂದಿದ್ದೀರಾ, ಹಸಿರು ಶಾಲು. ಆಯ್ತು ಸರ್. ಸ್ವಲ್ಪನೂ ಗೊತ್ತಿಲ್ವಾ ಕನ್ನಡ? ಗೊತ್ತಿಲ್ಲ. ನೀವು ಬೆಂಬಲ ಕೊಡೋಕೆ ಬಂದಿದ್ದೀರಾ? ನೀವು ಸಪೋರ್ಟ್ ಆಗಿದೆ. ಶ್ರೀನಿವಾಸಪುರದವರು? ಶ್ರೀನಿವಾಸಪುರ ತಾಲೂಕು. ಮತ್ತು ರೈತರಿಗೆ ತೊಂದರೆ ಆಗಿರೋದ್ರಿಂದ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸರ್. ಯಾಕೆ ಅಂದರೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನು. ಬಟ್ ಬಿಸ್ನೆಸ್ಸು ನಾವು ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು, ಎಲ್ಲ ಜಾಗದಲ್ಲೂ ಬಿಸ್ನೆಸ್ ಮಾಡಬಾರ್ದು. ಇದು ರೈತರು ಅವ್ರ ಬದುಕು ಕಟ್ಕೊಂಡವ್ರೆ. ಇಲ್ಲಿ ನಾವು ಆ ವ್ಯವಸಾಯನ, ಆ ರೈತರ ಜೀವನನ ಅದೇ ಥರ ನೋಡಬೇಕು. ಅವ್ರಿಗೆ ಈ ಬದುಕು ಬಿಟ್ಟರೆ ಬೇರೆ ಬದುಕಿಲ್ಲ. ಬಟ್ ಅದೇ ನಾವು ಬಿಸ್ನೆಸ್ನ ನಮ್ಮ ದೇಶದ ಯಾವ ಮೂಲಕ ಬೇಕಾದ್ರೂ ಹೋಗಿ ಮಾಡ್ಬೋದು, ಇಲ್ಲೇ ಬಂದು ಮಾಡಬೇಕು ಅನ್ನೋದೇನಿಲ್ಲ. ಈಗ ನಾವೊಬ್ಬರು ಬಿಸ್ನೆಸ್ ಮ್ಯಾನ್ನ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದೀವಿ. ಆ ಬಿಸ್ನೆಸ್ ಮ್ಯಾನ್ ಮುಖ್ಯಮಂತ್ರಿ ಆಗಿರೋದ್ರಿಂದ ಇವೆಲ್ಲ ನಾವು ನೋಡಲೇಬೇಕು. ಅದಕ್ಕೆ ಕಣ್ಣಾಗಿ ನೋಡೋಕೆ ನಾವು ಅಲ್ಲಿಂದ ಬಂದಿದ್ದೀವಿ. ರೈತರ ಜಾಗದಲ್ಲೇ ಬಿಸ್ನೆಸ್ ಮಾಡಬೇಕಾ? ಅದು ಅಪ್ಪಟ ಬಿಸ್ನೆಸ್ ಮ್ಯಾನ್ನ ನಾವು CM ಮಾಡಿರೋದು. ಅಪ್ಪಟ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ ಅಂದರೆ ಅವ್ರು ಏನಾದರೂ ಪರವಾಗಿಲ್ಲ, ನಾನು ಬಿಸ್ನೆಸ್ಸೇ ಮಾಡಬೇಕು ಅಂತ. ಆ ಬಿಸ್ನೆಸ್ ಮ್ಯಾನು ಒಬ್ಬ ರೈತ ಆಗಿ, ಇನ್ನೊಂದಾಗಿ, ಮತ್ತೊಂದಾಗಿ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ರೆ ಆ ಕಷ್ಟ ಗೊತ್ತಾಗೋದು. ಅವ್ರಿಗೆ ಗೊತ್ತಿಲ್ಲ ಅವೆಲ್ಲ. ಅವ್ರಿಗೇನೋ ಬಿಸ್ನೆಸ್ ಅಷ್ಟೇ. ಆ ಬಿಸ್ನೆಸ್ ಮಾಡಬೇಕು, ಅವ್ರು ರಾಜಕೀಯ ಮಾಡಬೇಕು ಅಂದರೆ ಅವ್ರು ಮಿಕ್ದವ್ರು ಯಾರು ಕಣ್ಣಿಗೆ ಕಾಣಲ್ಲ ಸರ್. ಅವ್ರು ಎಲೆಕ್ಷನ್ ಟೈಮಲ್ಲಿ ಕೇಳ್ತಾರೆ ಪೆನ್ನು ಪೇಪರ್ ಕೊಡಿ ಅಂತ, ಆದರೆ ಬಿಸ್ನೆಸ್ ಮಾಡೋಕ್ಕೆ ಅಂತ ಅವ್ರು ಹೇಳಿರಲಿಲ್ಲ. ಇದು ನಾವು ಅರ್ಥ ಮಾಡ್ಕೊಂಡಿರಲಿಲ್ಲ ಅಷ್ಟೇ. ನಾವು ಈಗ ಅರ್ಥ ಆಗ್ತದೆ. ಈಗ ರೈತನ ಈ ಥರ ಎಲ್ಲ ಒಂದು ರೊಚ್ಚಿಗೆಬ್ಸಿದ್ರೆ ಏನು ಸರ್ ಮುಂದೆ ಪರಿಣಾಮ? ಸರ್, ಅವರು ರಾಜಕಾರಣ ಏನು ಅಂದ್ಕೊಂಡಿದ್ದಾರೆ, ಬಂಡವಾಳ ಇದ್ದುಬಿಟ್ರೆ ನಾವೇನು ಬೇಕೋ ರಾಜಕೀಯ ಮಾಡ್ಬೋದು ಅನ್ನೋ ಲೆವೆಲ್ಗೆ ಇವತ್ತು ಸರ್ಕಾರ ಯೋಚನೆ ಮಾಡ್ತಾಯಿದೆ. ಯಾಕೆಂದರೆ ಲಾಸ್ಟ್ ಚುನಾವಣೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂಡವಾಳ ಹಾಕಿ ಎಷ್ಟು ಸೀಟ್ ಬಂದರು ಅನ್ನೋದು ಎಲ್ಲರಿಗೂ ಜಾಹೀರಾದು. ಹಿಂಗೆ ಮುಂದಿನ ಚುನಾವಣೆಗೂ ಬಂಡವಾಳ ಹಾಕೋಕ್ಕೇನು ಬೇಕು ಅದೇ ಬೇಕು. ಅದನ್ನೆಲ್ಲಿ ಸಂಪಾದನೆ ಮಾಡಬೇಕು, ಅಲ್ಲೇ ಸಂಪಾದನೆ ಮಾಡಬೇಕು. ನಾವು ಅಲ್ಲೇ ದುಡ್ಡು ಮಾಡಿ, ಅಲ್ಲೇ ರಾಜಕೀಯ ಮಾಡಿ, ಅಲ್ಲೇ ಎಲ್ಲ ಮಾಡಬೇಕು ಅನ್ನೋದು ಅವ್ರ ಮಾನದಂಡ ಆಗಿದೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಈಗ ಅವ್ರ ಪಕ್ಷದ ಪರ ಇರೋ ಅಂಥವ್ರು ಆ ಪಕ್ಷದ ಪರವಾಗಿ ಅವ್ರು ಸ್ಟ್ಯಾಂಡ್ ತೊಗೊಳ್ಲೇಬೇಕು, ನಿಲುವು ತೊಗೊಬೇಕು, ತೊಗೊತಾ ಇದ್ದಾರೆ. ವಿತೌಟ್ ಮೈಕ್ ಹೋಗಿ ಅವರು ಹೇಳ್ತಾರೆ ಇದೆಲ್ಲ ಬೇಕಾಗಿಲ್ಲ ಅಂತ. ವಿತ್ ಮೈಕ್ ಅವ್ರೇನು ಮಾಡೋಕ್ಕಾಗಲ್ಲ, ಹೇಳಲೇಬೇಕು, ಹೇಳ್ತಾವ್ರು ಸರ್. ಸೊ ಒಟ್ಟಾರೆ ಇವತ್ತಿನ ಈ ಪಾದಯಾತ್ರೆ ಸಕ್ಸಸ್ ಕಾಣುತ್ತೆ ಸರ್? ಕಾಣಲೇಬೇಕು ಸರ್. ಯಾಕೆಂದರೆ ರೈತರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಸರ್. ಈಗ ಮೊನ್ನೆ ಬಂದಂಥ ಒಂದು ಜಿರ್ಲೆ ಪಾರ್ಟಿ, ಈಗ ಅದು ಮನ್ಸು ಮಾಡಿದ್ದಕ್ಕೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗಿ ಬಂತು. ಬಟ್ ಆವತ್ತು ಮೊದಲನೇ ದಿನ ಅವ್ರಿಗೆ ಗೊತ್ತಿರಲಿಲ್ಲ ಇದು ಈ ಮಟ್ಟಕ್ಕೆ ಒಂದು ರಿಸರ್ವೇಷನ್ ಆಗುತ್ತೆ ಅಂತ. ಇದು ಅಷ್ಟೇ ಸರ್, ರೈತರು ಮನ್ಸು ಮಾಡಿದ್ರೆ ಯಾವ ಸರ್ಕಾರ, ಯಾವ CM, ಯಾವ ಮಿನಿಸ್ಟ್ರು, ಯಾವ MLA ಯಾರು ಅವ್ರ ಮುಂದೆ ನಿಲ್ಲಕ್ಕಾಗಲ್ಲ ಸರ್. ಅದು ವಾಶೌಟ್ ಆಗ್ಬಿಡುತ್ತೆ ಸರ್. ಈಗ ಅದು ಹತ್ಕೊಂತ ಇದೆ ಕಿಡಿ. ಅದು ಮನಸ್ಸಿಗೆ ನೋಡ್ಬಿಟ್ಟು ಅದನ್ನೇನ ಬೇಗ ಇಮ್ಮಿಡಿಯೇಟಾಗಿ ಅವರು ಅದನ್ನು ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್. ಇಲ್ಲ ಅಂದರೆ ನೆಕ್ಸ್ಟ್ ಆ ಸರ್ಕಾರನ ಸರ್ವ್ ಮಾಡೋದು. ಈಗ ಜಿಲ್ಲೆ ಪಾರ್ಟಿ ಕ್ರಾಂತಿ ಮಾಡಿದ ಹಾಗೆ ಇಲ್ಲಿನ ರೈತರು ಕೂಡ ಕ್ರಾಂತಿ ಮಾಡ್ತಾರೆ. 100% ಆಗುತ್ತೆ ಸರ್. ಯಾಕೆ ಅಂದರೆ ಇವರೆಲ್ಲ ಬಿಡದಿ ರೈತರು, ಮೈಸೂರು ರೋಡ್ನವರು. ಮನ್ಸು ಮಾಡಿದ್ರೆ, ರೈತರು ಮನ್ಸು ಮಾಡಿದ್ರೆ ಯಾವ್ದು ಇಲ್ಲಿಗೆ ಬೇಕಾದ್ರೂ ಹೋಗುತ್ತೆ ಸರ್. ಏನಿಲ್ಲ, 517 ದಿವಸ ಆಯ್ತು ಇವತ್ತಿಗೆ. ಒಂದು ದಿವಸನಾಗಲಿ ಬಾಲಕೃಷ್ಣ ಅವರೇ ಆಗಲಿ, ಯಾವ ಅಧಿಕಾರಿನೂ DC ಆಗಲಿ ಒಂದು ದಿವಸನೂ ಇಲ್ಲಿ ಬಂದು ಏನಪ್ಪ ನಿಮ್ಮ ಕಷ್ಟ ಸುಖ ಅಂತ ಯಾರೂ ಕೇಳಿಲ್ಲ. ಸರ್ವೆ ಮಾತ್ರ ಓಡ್ಕೊಂಡ್ಬಿಡ್ತಾರೆ. ಆ ಸರ್ವೆ ಮಾಡೋಕ್ಕೆ ಬರ್ತಾರೆ ಏಕಾಏಕಿ. ಅವರು ಇಲ್ಲ 120 ಮೀಟಿಂಗ್ ಮಾಡಿದ್ದೀನಿ ಅಲ್ಲಿ ಇಲ್ಲಿ ಅಂತಾರೆ. ನಮ್ಮನ್ನ ಒಂದು ದಿವಸನೂ ಕರೀಲಿಲ್ಲ ಸರ್. ಕರೀಲೇ ಇಲ್ಲ. ಅದೆಲ್ಲಿ ಮೀಟಿಂಗ್ ಮಾಡೋರು, ಏನು ಮಾಡೋರು? ಒಂದು ದಿವಸನ ರೈತರಿಗೆ ಇಂಥ ಬೆಲೆ ಕೊಡ್ತೀನಿ, ಈ ಥರ ಕೊಡ್ತೀವಿ ಅಂತ ಒಂದು ದಿವಸನೂ ನಮಗೇನು ಕೇಳಲೇ ಇಲ್ಲ. ಏಕಾಏಕಿ ಬಂದು ಅವರೇ GMCಯನ್ನು ಕಳಿಸೋದು, ಅಳತೆ ಮಾಡಿಸೋದು, ಕಾಸು ಹಾಕೋದು, ಈ ಥರ ಮಾಡ್ತಾವ್ರೆ. ಸರ್, ಇವತ್ತಿನ ಬೃಹತ್ ಪಾದಯಾತ್ರೆ ಹೋರಾಟದಲ್ಲಿ ಏನು ಮೆಸೇಜ್ ಕೊಡ್ತೀರಾ ಅಂತ ಸರ್ಕಾರ? ಪಾದಯಾತ್ರೆ ಕುಮಾರಸ್ವಾಮಿ, ದೇವೇಗೌಡರೆಲ್ಲ ಪಾದಯಾತ್ರೆ ಮಾಡೋದು ನಾವು ನಿಲ್ಸೋಕ್ಕೋಸ್ಕರ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅವರು ಹಂಗೂ ಮೇಲೆ ಬಿದ್ದು ದುಡ್ಡು ಕೊಡ್ತಾವ್ರೆ. ಕೊಡೋರು ತಾವು ತಗೋತೀವಿ ಅಂತವ್ರೆ. ಅದೇ ನಮ್ಮ ಅಭ್ಯಂತರ ಇಲ್ಲ, ತಗೊಳ್ಳಿ ಅವ್ರು ಬೇಕಾದರೆ. ತಗೊಳ್ಳಿ. ನಮ್ಮದು ಕೊಡಲ್ಲ ಅನ್ನೋರಿಗೆ ನಮ್ಗೇನಾದ್ರು ಒಂದು ಮಾಡಿಕೊಟ್ಬಿಡಿ. ನೀವು ಕೊಡ್ತೀನಿ ಅನ್ನೋರನ್ನ ತಗೊಳ್ಳಿ. ನಾವೇನು ಬೇಡ, ನಾವೇನು GMCಯನ್ನು ಯಾರನ್ನೂ ಏನು ನಾವು ಅಡ್ಡಿನೇ ಮಾಡಲ್ಲ. ಇಷ್ಟೇ ಸರ್ ಮಾತು.
ಹಾಂ. ಸರ್, ಈಗ ಅವರು ಆರೋಪ ಮಾಡ್ತಿರೋದು ಇಷ್ಟೇ, ಕುಮಾರಸ್ವಾಮಿ ಅವ್ರ ಪ್ರಾಜೆಕ್ಟ್ ಅಲ್ವರ್ರಿ, ನೀವು ಶುರು ಮಾಡಿದ್ರಿ ನೀವು ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಮಾಡಿದ್ರು ಅವಾಗ ರೈತರು ಹೋಗಿ ಕೇಳಿದ್ರು, ಇಲ್ಲ ಅಣ್ಣ ನಮ್ಮ ಬೆಳೆ ಬೆಳ್ಕೊಂಡು ತಿಂತೀವಿ, ನಮ್ಮ ತಾತ ಮುತ್ತಾನ ಕಾಲದಿಂದ ಬಂದದ್ದು, ನಮಗೆ ಅಕ್ವೇರ್ ಬೇಡ ಅಂತ ರೈತರು ಹೋಗಿ ಕೇಳಿದ್ಲೆ, ಆಯ್ತಪ್ಪ ಬೇಡ ಅಂದ್ಬಿಟ್ಟು ಡಿ ಸಿಗೆ ಹೇಳಿ ವಜಾ ಮಾಡಿಸ್ಬಿಟ್ರು. ವಜಾ ಮಾಡಿಸಿದ್ರು. ಅವ್ರು ಹಿಂಗೆಲ್ಲ ಮ್ಯಾಲೆ ಬಿದ್ದು ಈ ಸರ್ವೆಗಂತೆ ಅದಕ್ಕೆ ಇದಕ್ಕೆ ದೌರ್ಜನ್ಯ ಮಾಡಲೇ ಇಲ್ಲ ಪಾಪ ಅವರು. ಹಾಂ, ದೌರ್ಜನ್ಯನೂ ಮಾಡಲ್ಲ, ಏನೂ ಮಾಡಲ್ಲ. ಈ ಥರ ಕೇಳಿದ್ರಂತೆ ರೈತರು, ಇಲ್ಲ ಸ್ವಾಮಿ ನಾವು ಅನ್ನ ತಿಂದ ಇರೋದು ಇದರಲ್ಲೇ ಬಿಟ್ಬಿಡಿ ಅಂತ. ಅವತ್ತು ಬೆಳಗ್ಗೆಗೆ ಡಿ ಸಿಗೆ ಹೇಳ್ಬಿಟ್ಟು, ಬೇಡಪ್ಪ ನಾನು ಮೋಸದಿಂದ ಮಾಡಲ್ಲ ಅಂದ್ಬಿಟ್ಟು ಅವಾಗೇ ಬಿಟ್ಬಿಟ್ರು ಅವರು. ನೀವು ಬಿಟ್ಬಿಡಿ, ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ. ಹಾಂ, ನೀವು ಬಿಟ್ಬಿಡಿ, ದೇವ್ರು ಒಳ್ಳೇದು ಮಾಡ್ತಾನೆ. ಇನ್ನೂ ಒಂದು ಸತಿ ಮುಖ್ಯಮಂತ್ರಿ ಆಗ್ರಿ, ನಮಗೇನು ಖುಷಿ. ರೈತರಿಗೆ ಕಷ್ಟ ಕೊಡಬೇಡ್ರಿ. ಹಾಂ, ಇಷ್ಟೇ ನಾವು ಹೇಳೋದು, ರೈತರಿಗೆ ಕಷ್ಟ ಕೊಡಬೇಡಿ, ದೇವ್ರು ಒಳ್ಳೇದು ಮಾಡಲಿ. ನಮ್ಮದು ಒಂದು 6 ಎಕರೆ ಐತೆ ಹೊಸೂರು. ಹಾಂ ಹಾಂ, ಭೂಮಿ ಬೇಕು ಸರ್. ಅವ್ರು 10 ಕೋಟಿ ಕೊಟ್ಟರು ನಮಗೆ ಬೇಡ, ಭೂಮಿ ಬೇಕು. ಅದರಿಂದ ಅನ್ನ ತಿಂತಾ ಇದ್ದೀವಿ. ಭೂಮಿ ತಾಯಿನೇ ಮಾರ್ಕೊಂಡು ದುಡ್ಡು ಎಷ್ಟು ದಿನ ಇರ್ತದೆ ಸರ್ ಜೋಬಲ್ಲಿ? ಅಲ್ಲೋದ್ರೆ 1 ರೂಪಾಯಿ, ಇಲ್ಲೋದ್ರೆ 1 ರೂಪಾಯಿ ಖರ್ಚಾಗೋಯ್ತದ. ಆ ನಂಟರು ಈ ನಂಟರು ಅಂತ ಬಂದು ಇಸ್ಕೋತಾರ, ಏನು ಸರ್ ಸಿಗ್ತದೆ? ಭೂಮಿ ಇದ್ರೆ ಗೈಕೊಂಡು ತಿಂತೀವಿ, ಹಾಲೋ ಗೀಲೋ ಏನೋ ಬದುಕ್ತೀವಿ. ತಿರ್ಗಾ ನಮ್ಮ ಮಕ್ಳಿಗಾರು ಉಳ್ಕೋತದ. ಇವಾಗ ಮಾರಿದ್ರೆ ಜಮೀನು ದುಡ್ಡೆಲ್ಲ ಖರ್ಚಾಗೋಯ್ತದೆ. ಮಕ್ಳುಗಳು ಏನಂತಾರೆ, ಹಾಂ ನಮ್ಮ ಅಪ್ತಿರೆಲ್ಲ ಮಾರ್ಕೊಂಡು ಹೊಂಟವ್ರು ಕಣಪ್ಪ, ನಮಗೇನು ಕೊಡಲಿಲ್ಲ ಅಂತ ಬೈಯಲ್ವಾ? ತಿರ್ಗಾ ಲಾಸ್ಟ್ಗೆ ಇವಾಗ ನಮ್ಮ ತಾಯಿ ನಮ್ಮ ತಂದೆ ನಮ್ಮನ್ನೆಲ್ಲ ಸೊತ್ತರೆ ಎಲ್ಲ ಆಗೋಳೋದು ಜಾಗ ಎಲ್ಲದೆ? ಅದೇ ಸುಡಬೇಕಾಯ್ತದೆ. ಹೇಳಿ ಸರ್, ನೀವೇನೆ ಸುಡಬೇಕಾಯ್ತದೆ ಅಲ್ವಾ? ಅದಕ್ಕೋಸ್ಕರ ಇವ್ರು ಕೊಡೋ ದುಡ್ಡೇನು ನಮಗೆ ಬೇಡ, ನಮ್ಮ ಜಮೀನು ನಮ್ಗೆ ಉಳಿಸ್ಕೊಟ್ಬಿಟ್ರೆ ಸಾಕು. ಇಷ್ಟೇ ಮಾತು. ಕೊಡಿ ನನ್ನ ಬಾಮೈತ ಮಾಡೋಣ. ಹೇಳಿ ಸರ್. ಇವತ್ತಿನ ಬೃಹತ್ ಹೋರಾಟ, ಸೊ ಬಿಡದಿಯ ಬೃಹತ್ ಹೋರಾಟ ಪಾದಯಾತ್ರೆ ನಡೀತಾ ಇರುವಂಥದ್ದು. ನೀವು ಸುಮಾರು 500 ದಿನಗಳಿಂದ ಹೆಚ್ಚಿನ ದಿನಗಳಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬಂದ ಇದ್ದೀರ. ಆದರೂ ಕೂಡ ಯಾಕೋ ಸರ್ಕಾರ ಬಗ್ತಾ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಇದೆ ಸರ್. ಇದು ಸರ್ಕಾರ ಬಂಡ ಏನಾಗಿದೆ ಅಂದರೆ ಅವರು ಮಾಡೋದೇ ಅವ್ರದ್ದು ದಾರು. ನಮಗೇನು ವ್ಯವಸಾಯ ಮಾಡೋದ್ಬಿಟ್ರೆ ನೀನು ಗೊತ್ತಿಲ್ಲ, ಆ ಕಸ್ ಮೇಲೆ ಹೋಯ್ತಾ ಇರೋದು. ನೀನು ಬೇರೆ ಕಸ್ ಕಲ್ತಿದ್ರೆ ಏನೋ ಹೋಗ್ಲಿ ಬಿಡು ಜಮೀನು ಮಾಡಿ ಅಂತ ಹೇಳ್ಬೋದಾಯ್ತು. ನಮ್ಗೆ ಇದ್ಬಿಟ್ರೆ ನೀನು ಗತಿನೇ ಇಲ್ವಲ್ಲ. ಅವರು ಸರ್ಕಾರದ ಮೇಲೆ ನಾವು ಇದು ಮಾಡೋಕ್ಕಾಗಲ್ಲ. ಆದರೆ ಇದು ನಮಗೆ ಆಮೇಲೆ ಬಾಲಕೃಷ್ಣ ಅವ್ರು ಹೇಳ್ತಾರೆ ಎಲ್ಲಿ ಮಾಡಿದವ್ರೆ, ಬಾಲಕೃಷ್ಣ ಅವ್ರು ಮಾಡೋರೆ ಯಾವುದೋ ಒಂದು ಹೋಟ್ಲಲ್ಲೋ ಬಾಟ್ಲೋ ಮಾಡಿ ಕರೆದಿ ಒಂದು ಎಷ್ಟು ಜನ ಬೇಕು ಅಷ್ಟು ಮಾಡ್ತಾರೆ. ಅವರು ಬಾಲಕೃಷ್ಣ ಅವ್ರಿಗೆ ಇಷ್ಟ ಹೇಳೋದು, ಧೈರ್ಯವಾಗಿ ಬಂದು ರೈತರನ್ನ ತಗೊಂಡು ಮಾತಾಡೋದು ಮುಗ್ದಾಯಿತು. ಬಾಲಕೃಷ್ಣ ಅವರು ಎಲ್ಲರೂ ನಾವೆಲ್ಲ ಓಟ್ ಹಾಕ್ಲಿವ ಅವರು ಎಮ್ ಎಲ್ ಎ ಆಗಿರೋದು. ಅವ್ರು ಬಂದು ನಮ್ಮ ಹತ್ರ ಕೇಳ್ಬೋದಾಯ್ತು, ಇಲ್ಲ ಹಿಂಗೆ ಮಾಡ್ತಾಯಿದ್ದೀವಿ ಪ್ರಾಜೆಕ್ಟ್ ನಿಮ್ಗೆ ಒಳ್ಳೇದಾಯ್ತದೆ ಕೆಟ್ಟದಾಯ್ತು ಏನು ಹೇಳಿದ್ರೆ ನಮ್ಗೆ ಅದೇನೋ ಒಂದು ಆಗೋದು. ಅದು ಏನು ಹೇಳ್ದಿರ ಏನು ಮಾಡ್ದಿರ ನಾವು ಹೋಗ್ಬಿಟ್ಟು ಇದು ಮಾಡಿಬಿಟ್ರೆ ಏನಾಗಿರುತ್ತೆ ಹೇಳಿ, ನಾವೆಲ್ಲಿ ಹೋಗೋದು? ವ್ಯವಸಾಯ ಬಿಟ್ಟು ನಾವೇನು ಗೊತ್ತಿಲ್ಲ. ನಿಮ್ಮ ಶಾಸಕರನ್ನೇ ಹೇಳ್ತಾ ಇದ್ರು ಇದು ಪಾದಯಾತ್ರೆ ಇಲ್ಲ ಪಶ್ಚಾತ್ತಾಪ ಯಾತ್ರೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಪಶ್ಚಾತ್ತಾಪನೋ ಗೊತ್ತೋ ಅದು ನಾವು ಇಷ್ಟೇ ಕೇಳ್ತೇವೆ. ಬಾಲಕೃಷ್ಣ ಅವರು ಇಲ್ಲೇ ಇದ್ರಲ್ವಾ, ಅವಾಗ ಹೇಳ್ಬೋದೈತಲ್ಲ ಅವರು. ಮೊನ್ನೆ ತಾನೇ ಓದೋದು ಅವ್ರು ಕಾಂಗ್ರೆಸ್ಗೆ, ಇಲ್ಲೇ ಕೇಳ್ಬೋದೈತಲ್ಲ. ಅವ್ರು ಎಮ್ ಎಲ್ ಎದಾಗೆ ಇದು ಪ್ರಾಜೆಕ್ಟ್ ಮಾಡೋದು, ಅವನ್ನೇ ಕೇಳ್ಕೊಬೋದೈತಲ್ಲ. ಯಾಕೆ ಮಾಡ್ತೀರಿ ಬಿಡಿ ಅನ್ನೋದು ಹೇಳ್ಬೋದೈತಲ್ಲ ಅವರು. ಈಗ ಹೋಗ್ಬಿಟ್ಟು ಅವ್ರು ಮಾಡಿದವ್ರು ಅವ್ರ ಪಕ್ಕದಲ್ಲಿ ಕೋರಿಲ್ಲ ಕುಮಾರ ಜೊತೆ ಇದ್ರು, ಜೊತೆ ಇದ್ರು ಹೇಳ್ಬೋದೈತಲ್ಲ. ಬೇಡ ಬಿಡಿ ರೈತರು ಹಾಳಾಗಿ ಹೋಯ್ತಾರೆ ಅಂತ ಹೇಳ್ಬೋದೈತಲ್ಲ ಬಾಲಣ್ಣನೇ. ಈಗ ಇದು ಏನು ನಡೀತದೆ ಅಂತ ನಮ್ಗೆ ಅಷ್ಟು ನಮಗೆ ನಮ್ಮ ಭೂಮಿ ಉಳಿಸ್ಕೋಬೇಕು ನಾನು ಅಷ್ಟೇ. ಈಗ ಅಕಸ್ಮಾತ್ ಈಗ ತುಂಬ ವರ್ಸ್ಟ್ ಸಿಚುವೇಶನು, ಅವ್ರು ಬಂದು ಅಕ್ವೈರ್ ಮಾಡೇಬಿಟ್ರು, ದಬ್ಬಾಳಿಕೆ ಮಾಡೇಬಿಟ್ರು, ಏನು ಮಾಡಿ ಅಲ್ಲಿ ಗಂಟೆ ನೋಡೋಣ. ಇನ್ನು ಆಗಲೇ ಬಿಟ್ಟರು ಕೋರ್ಟು ಇದೆ, ಇದು ಕಾನೂನು ಇದೆ, ಎಲ್ಲ ಇರ್ತದಲ್ಲ. ಅಲ್ಲಿಗೆ ಹೋಗೋದು ಲಾಸ್ಟ್ಗೆ ಕಾನೂನು ಆಗಲ್ಲ ಅಂದ್ರೆ ಆಮೇಲೆ ನೋಡೋಣ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರೋರು ಕಾನೂನು ಹೋರಾಟನೂ ಕೂಡ ಮಾಡ್ಬೋದು. ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು, ಅಕ್ವೈರು ಅಂದಾಗ ಇದೇ ರೈತರನ್ನೆಲ್ಲರನ್ನೂ ಕರೆಸಿದ್ರು. ಅವರೇನು ಬೇರೆ ಕಡೆ ಎಲ್ಲೂ ಕರೆಸಿಲ್ಲ, ಕೃಷ್ಣಗೆ ಕರೆಸಿದ್ರು. ಇವು ಆ ಹೋಟ್ಲು ಈ ಹೋಟ್ಲು ಕರೆಸಿರಲ್ಲ. ಮುಖ್ಯಮಂತ್ರಿಯವರು ಅವ್ರದ್ದು ಕಾಲೇಜ್ ಕರೆಸಿಲ್ಲ, ಹೋಟ್ಲಿಗೆ ಹಂಗೆ ಇವರು ಕರೆಸಿ ಮಾತಾಡಿ ಏನು ನಡೆಯೋದು? ಈ ರೈತರು ಕನ್ವನ್ಸ್ ಮಾಡಿ ಏನೋ ಹಿಂಗೆಲ್ಲ ಹಂಗೆ ಕೊಡ್ತೀವಿ, ನಿಮ್ಗೆ ಏನು ಒಳ್ಳೇದಾಯ್ತದೆ ಪ್ರಾಜೆಕ್ಟ್, ನಿಮ್ಮಿಂದ ಮಕ್ಳಿಗೆ ಒಳ್ಳೇದಾಯ್ತದೆ ಅಂತ ಹೇಳಿ ಏನೋ ಮಾಡ್ಬೋದಾಯ್ತು. ಅದು ಬಿಟ್ಬಿಟ್ಟು ಏಕಾಏಕಿ ದುಡ್ಡು ಹಾಕ್ಬೇಕು. ಎಲ್ಲಿ ಈಗ ಸೈಟ್ ಕೊಡ್ತೀನಿ ಅಂತಾರೆ, ಏನು ಕೊಡ್ತಾರೆ? ಸೈಟ್ ಕೊಡ್ತೀನಿ ಹೇಳ್ತಾ ಇಲ್ಲ. ಸೈಟು ಎಲ್ಲಿ ಕೊಡ್ತೀವಿ ನೀವು ಅಂತಲೂ ಹೇಳ್ತಾ ಇಲ್ಲ. ಯಾವ ಗ್ಯಾರಂಟಿ ಇವ್ರು ಸೈಟ್ ಕೊಡ್ತಾರೆ ಅಂತ? ಹಾಂ, ಯಾವ ಗ್ಯಾರಂಟಿ ಸರ್ ಸೈಟ್ ಕೊಡ್ತಾರೆ ಅಂತ? ಯಾವ ಥರ ಸೈಟು ಹೆಂಗೆ ಕೊಡ್ತೀರಿ? ಎಲ್ಲಿ ರೋಡ್ ಮಾಡ್ತೀರಿ? ಹಾಂ ಹಾಂ, ಸೈಟ್ ಹೆಂಗೆ ಕೊಡ್ತೀರಾ?
ಹಾಂ ಜಮೀನು ಕಿತ್ಕೊಳ್ಳೋಗಂಟ ಅಷ್ಟೇ ಅವರು ಎಮ್ ಎಲ್ ಎ ಇವ್ರು ಜಮೀನು ಕಿತ್ಕೊಳ್ಳೋಗಂಟ ಜಮೀನು ಕಿತ್ಕೊಂಡ ಮೇಲೆ ನಮ್ಮ ರೈತರು ನಾವು ಒಕ್ಕಲಿಗೆ ಬಿಸ್ಬಿಟ್ಟು ಎಲ್ಲ ಹಾಳು ಮಾಡಿ ಬಿಡ್ತಾರೆ. ನಾವು ಇರೋ ದುಡ್ಡ ಖರ್ಚು ಮಾಡಿಕೊಂಡು ಅಲ್ಲಿ ಇಲ್ಲಿ ಹಾಳಾಗಿ ಹೋಗಬೇಕು, ಆಮೇಲೆ ಕೂಲಿಗೆ ಹೋಗ್ಬೇಕು, ಕೂಲಿಗೆ ಹೋದರೆ ನೆಣಾಕೊಂಡು ಸಾಯಬೇಕು ಅಷ್ಟೇ. ಈಗ ಸರ್ಕಾರ ಮಾಡ್ತಿರೋದೇ ಹಿಂಗೆ, ಏನು ಹೇಳಿ, ಈ ಸರ್ಕಾರ ಮಾಡ್ತಿರೋದೇ ಹಿಂಗೆ. ಈ ಜನಕ್ಕೆ ಒಳ್ಳೇದಂತೂ ಮಾಡ್ತಿಲ್ಲ. ಇವ್ರು ತಾವು ಜಮೀನು ಕಿತ್ಕೋಬೇಕು, ಇವರೇನೋ ಉದ್ಧಾರ ಆಗಬೇಕು, ರೈತರೆಲ್ಲ ಹಾಳಾಗಿ ಹೋಗಬೇಕು. ನಮಗೂ ವ್ಯವಸಾಯ ಬಿಟ್ಟು ಏನೂ ಗೊತ್ತಿಲ್ಲ. ಎಂ ಪಿಗಳು ಇವರೆಲ್ಲ 500 ಎಕರೆ 1000 ಎಕರೆ ಮಾಡಿಕೊಂಡವ್ರೆ. ನಾವು 2 ಎಕರೆ ಮಾಡಿಕೊಡೋದಕ್ಕೆ ಕಿತ್ಕೊಂಡು ಎಲ್ಲಿಗೆ ಸರ್ ಹೋಗೋಣ? ನಾವು ಎಲ್ಲಿಗೆ ಹೋಗೋಣ? ದನಕರ ಏನು ಮಾಡೋಣ ನಾವೆಲ್ಲ? ಇವ್ರ ಮನೆಗೆ ಹೊಡೆದ್ಬಿಟ್ರೆ ಸಾಕ್ತಾರ ದನಕರ? ಎಮ್ ಎಲ್ ಎ ಮನೆ ಹೊಡೆದ್ಬಿಟ್ರೆ ದನಕರ ಸಾಕ್ತಾರ? ಏನು ಮಾಡೋದವೆಲ್ಲ? ಅದು ಯೋಚನೆ ಮಾಡಿ ನೀವು ನಮಗೆ ಕೈ ಬಿಟ್ಬಿಟ್ರೆ ಸಾಕು. ಹಾಂ ಕೇಳಿದ್ವಲ್ಲ ಸರ್. ಹಾಂ ಆಯಿತು, ಕೊಡೋರೋ ತಗೋತೀನಿ ಅಂದರೆ ಹಂಗೆ ಮಧ್ಯೆ ತಗೊಬಿಟ್ರೆ ಏನು ಸರ್ ಮಾಡೋದು ನಾವು? ಹಾಂ ಅವರೇ ಚೂ ಬಿಟ್ಬಿಡೋದು. ಒಂದೇ ಊರಲ್ಲಿ ಇದ್ಕೊಂಡು ಈಗ ರೈತರು ಮುಖ ನೋಡೋಕ್ಕಂತ ಆಗ್ಬಿಡಿ. ಹಾಂ ಹೆಂಗೆ ಸರ್ ತಗೊಳ್ಳೋದು? ಹೇಳ್ತಾ ಇಲ್ವಾ, ಇವಾಗ ಇವ್ರನ್ನ ಅವ್ರಿಗೆ ಎತ್ಕೊಳ್ತಾರೆ, ಇವ್ರಿಗೆ ಎತ್ಕೊಳ್ಳೋದು ಜಮೀನು ತಗೊಳ್ಳೋದು. ಆಮೇಲೆ ಮಿಕ್ಕುದು ಹೆಂಗಿರೋ ಇನ್ನು ಬಿಡೋಕ್ಕಾಗಲ್ಲ, ಕಟ್ಕೊಳಕ್ಕಾಗಲ್ಲ, ರೈತರು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಈ ಥರ ದೊಂಗಿಸ್ಬಿಟ್ಟು ಜನನ ಇದು ಮಾಡ್ತಿದ್ದಾರೆ ಸರ್. ನಿಮ್ಮೂರಲ್ಲೇ ಡಿವೈಡ್ಗಳಾಗ್ಬಿಡ್ತಲ್ಲ ಸರ್? ಹೌದು ಸರ್, ಜನ ಹರಿದಿನ ಅಂತ ಎಲ್ಲ ಸೇರ್ಕೊಂಡು ಖುಷಿಯಿಂದ ಹಬ್ಬಾಚರಣೆ ಮಾಡ್ತಾ ಇದ್ರಿ. ಇವಾಗ ಏನು ಹಬ್ಬ ಮಾಡಬೇಕು ಮುಡಬೇಕು ಅಂದರೆ ಆ ಪಕ್ಷದವ್ರು ಬರಲ್ಲ, ಈ ಪಕ್ಷದವ್ರು ಮಾಡಬೇಕು, ಪೊಲೀಸರು ಇಟ್ಕೋಬೇಕು, ಮಾಡಬೇಕು. ಎಲ್ಲ ದೊಂಗಿಯಾಗಿ ಬಿಟ್ಟಿದ್ದಾರೆ ಇವರು. ಫಸ್ಟ್ ಇವ್ರು ಏನು ಜಮೀನನ್ನು ಕಿತ್ಕೋಬೇಕು, ರೈತರು ತಾವು ಜಮೀನನ್ನು ಕಿತ್ಕೊಬಿಟ್ಟು ಹಾಳು ಮಾಡಿ ಅಣ್ಣೆಕಲ್ಲಿ ಇಕ್ಬೇಕು ಇವರು ಅಷ್ಟೇ. ಈ ಕಾಂಗ್ರೆಸ್ ಸರ್ಕಾರನೇ ಅಷ್ಟೇ. ಈ ಮುಖ್ಯಮಂತ್ರಿಗಳು ಇದೆಲ್ಲ ಬಂಜರು ಭೂಮಿ ಅಂತ ಹೇಳ್ತಿದ್ರಲ್ಲ, ಬಂದು ನೋಡಲಿ ಬಂಜರು ಭೂಮಿನ ಇದು ವ್ಯವಸಾಯ ಮಾಡ್ತಿದ್ದಾರೋ, ಏನು ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ ಅಂತ ಎಲ್ಲ ಗೊತ್ತು. ಬಂಜರು ಭೂಮಿ ಅಂತ ಹೆಂಗೆ ಹೇಳಿದ್ರು ಅವರು? ಏನು ಹೇಳಿ, ಕೊಡೋರು ಕೊಡಲಿ ಸರ್, ನಿಮ್ಮ ಬಲವಂತನೂ ಇಲ್ಲ, ಯಾರು ಬಲವಂತನೂ ಇಲ್ಲ. ಕೊಡಲ್ಲ ಅನ್ನೋರ್ದು ಯಾಕೆ ಕಿತ್ಕೋಬೇಕು? ಈ ಬಲವಂತ ಅಂದರೆ ಇವಾಗ ಅವ್ರ ಕಡೆದೆಲ್ಲ ಕಿತ್ಕೊಬಿಡ್ತಾರೆ ಫಸ್ಟು. ಇವಾಗ ಅವ್ರ ಕಡೆ ಪಕ್ಷದವ್ರು ಅವರೆಲ್ಲ ಹೋಗಿ ತಗೋತಾರೆ. ಮಿಕ್ಕಿದವ್ರನ್ನ ಹಿಂಗೆ ನಿಮ್ಗೆ ದುಡ್ಡು ಕೊಡಲ್ಲ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎದಿಸೋದು, ಕಿತ್ಕೊಳ್ಳೋದು, ಈ ಥರ ಮಾಡ್ತಿದ್ದಾರೆ ಸರ್. ಇವತ್ತಿನ ಪಾದಯಾತ್ರೆಯಲ್ಲಿ ಏನು ಸಂದೇಶ ಹಾಗಾದರೆ? ಏನು ಸಂದೇಶ ಅಂದರೆ ಕುಮಾರಸ್ವಾಮಿ, ಕುಮಾರಸ್ವಾಮಿಯವರು ನಮಗೆ ಬೆಂಬಲವಾಗಿ ಬರ್ತಿದ್ದಾರೆ, ಇದು ಅಕ್ಬರ್ ನಿಲ್ಲಿಸಬೇಕು ಅಂತ. ನೋಡೋಣ, ಮುಂದಿನ ದಿನ ಇನ್ನೂ 3 ದಿನ ಪಾದಯಾತ್ರೆ ಮಾಡಿ ಕಾದು ನೋಡಬೇಕು. ಸರ್ 10 ಕೋಟಿ ಸರ್, ನಮ್ಮ ಭೂಮಿ ನಮ್ಮ ಹಕ್ಕು. ನಾವು 516 ದಿನ ಆಗತ್ತೆ, 5 ಕೋಟಿ ಕೊಟ್ಟರು ನಾವು ಕೊಡಲ್ಲ, 10 ಕೋಟಿ ಕೊಟ್ಟರು ಜಮೀನು ಕೊಡಲ್ಲ ಸರ್.